ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಶುದ್ಧ ಚತುರ್ದಶಿ, ಮಂಗಳವಾರ. ದಿನಾಂಕ 28/7/2026. ಆತ್ಮೀಯರೇ, ವಾರ ಬಂದು ಮಂಗಳವಾರ, ತಿಥಿ ಬಂದು ಚತುರ್ದಶಿ, ಸಾಯಂಕಾಲ 5 ಗಂಟೆ 23 ನಿಮಿಷದವರೆಗೂ. ನಕ್ಷತ್ರ ಬಂದು ಪೂರ್ವಷಾಢ, ಹಗಲು 1:27ರವರೆಗೂ. ಯೋಗ ಬಂದು ವಿಷ್ಕಂಭ, ಕರ್ಣ ಬಂದು ವಣಿಜ. ಇನ್ನು ಈ ಒಂದು ಮಂಗಳವಾರ ರಾಹುಕಾಲ 3ರಿಂದ 4ವರೆಗೆ ಇರ್ತದೆ. ಗುಳಿಕ ಕಾಲ 12ರಿಂದ 1 ಇರ್ತದೆ. ಅರ್ಧ ಪ್ರಹರಿ ಬಂದು 7:30ರಿಂದ 9, ಯಮಗಂಡ ಬಂದು 9ರಿಂದ 10:30 ಇರ್ತಕ್ಕಂಥದ್ದು. ಈ ದಿನ ಅಮೃತ ಗಡಿಗಳು 12 ಗಂಟೆಯಿಂದ 1:30 ಇರ್ತಕ್ಕಂಥದ್ದು. ಈ ದಿನದ ಕಾಲ ಮತ್ತು ಪಂಚಾಂಗ ವಿಶೇಷ ಇದಿರ್ತಕ್ಕಂಥದ್ದು. ಅದಾದಮೇಲೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಎಂದಿನಂತೆ ಮೇಷರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಿನ್ನಡೆ, ಸ್ವಲ್ಪ ಬ್ಯಾಕ್ಲಾಗ್ ಆಗುತ್ತೆ. ಇವತ್ತು ಸ್ವಲ್ಪ ಹುಷಾರಾಗಿರಿ. ವಿತ್ತೀಯ ಕೊರತೆ, ಪತ್ರ ಬರಹರಿಗೆ, ಕೆಲಸದಲ್ಲಿ ವ್ಯತ್ಯಯ, ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ಕೃಷಿ ಉಪಕರಣಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಈ ದಿನ ವ್ಯಾಪಾರ ಚೆನ್ನಾಗಿರ್ತದೆ. ಏನೋ ಮಂಗಳ ಗ್ರಹಕ್ಕೆ, ಕುಜನಿಗೆ ಕೆಂಪು ಹೂವಿನಿಂದ ಪೂಜಿಸಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ವೃತ್ತಿಪರರಿಗೆ ಲಾಭ, ವಕೀಲರಿಗೆ ವೃತ್ತಿಯಲ್ಲಿ ಪ್ರಗತಿ. ತಂಬಾಕು, ಶುಂಠಿ, ಸಾಂಬಾರು ದಿನಸುಗಳು ಯಾರು ಬೆಳೀತಾ ಇರ್ತಾರೆ ರೈತರು, ಅವರಿಗೆ ಕೃಷಿಯಲ್ಲಿ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವ್ಯವಸಾಯ ಸಲಕರಣೆಗಳು, ಕಟ್ಟಡ ಸಲಕರಣೆಗಳು, ಇರಿಗೇಷನಲ್ ಮೆಟೀರಿಯಲ್ಸು, ಇವುಗಳಿಗೆಲ್ಲ ಸಹ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಮಹಾಗಣಪತಿಯನ್ನು ಧ್ಯಾನಿಸಿ ಅಥವಾ ಪೂಜಿಸಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದೆ ಮಿಥುನ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ, ಆದಾಯದಲ್ಲಿ ಹೆಚ್ಚಳ, ಮಕ್ಕಳಿಂದ ಶುಭ ಸುದ್ದಿ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಮಿಥುನ ರಾಶಿಯವರಿಗೆ ರಾಗಿ, ಭತ್ತ, ಕಬ್ಬು, ಹುರುಳಿ, ನೆಲಗಡಲೆ, ನೀರಾವರಿ ಮೂಲದಲ್ಲಿ ಯಾರು ಬೆಳೀತಾರೆ ಅವರಿಗೆ ಉತ್ತಮವಾದ ಮಾರ್ಗದರ್ಶನ. ಬೆಳಗ್ಗೆ ಬೇಕಾದ ತುಂಬ ಕೆಲಸ ಇರ್ತಕ್ಕಂಥದ್ದು. ಇನ್ನು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರು, ರಸಗೊಬ್ಬರಗಳು ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಸಹ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಯಾರು ಕೆಮಿಕಲ್ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಾರೆ ಇವತ್ತು, ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 4 ಅದೃಷ್ಟ ಸಂಖ್ಯೆ ನಿರ್ಧರಿಸಿತು ಕಿತ್ತಳೆ, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಶುಭಕರವಾಗಿರ್ತಕ್ಕಂಥ ವಾತಾವರಣ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು. ಹೂವು ಹಣ್ಣಿನ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ಬುಕ್ಸು, ಪೆನ್ಸು, ಬ್ಯಾಗ್ಸು, ಸ್ಟೇಷನರಿ ಸಾಮಾನು, ಬ್ರೌಸಿಂಗ್ ಸಾಮಾನುಗಳು ಮಾಡ್ತಕ್ಕಂಥವ್ರಿಗೆ, ಸ್ಪೈರಲ್ ವೈರಲ್ ಬೈಂಡಿಂಗ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ, ಜೆರಾಕ್ಸ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿ ಪಂಚರತ್ನವನ್ನು ಪಠಿಸಿ ಅಥವಾ ಕೇಳಿ. 7 ಅದೃಷ್ಟ ಸಂಖ್ಯೆ ಉತ್ತರಾರ್ಧಿಕ ಹಳದಿ, ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಪ್ರಯಾಣದ ಸಾಧ್ಯತೆ, ಕೆಲಸಗಳಲ್ಲಿ ಉತ್ತಮ ಪ್ರಗತಿ, ಬಂಧುಗಳ ಮಿಲನ, ಉತ್ತಮ ಹಣಕಾಸಿನ ಪರಿಸ್ಥಿತಿಯಾಗಿರ್ತಕ್ಕಂಥದ್ದು. ದ್ರಾಕ್ಷಿ, ಅನಾನಸು, ಕಿತ್ತಳೆ ಬೆಳೀರ್ತಕ್ಕಂಥ ರೈತರಿಗೆ ಶುಭ ಸುದ್ದಿ ಇರ್ತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ಮಾರೋರಿಗೆ ಒಳ್ಳೆಯ ಲಾಭ. ಆಂಜನೇಯ ಸ್ವಾಮಿ ದಂಡಕವನ್ನು ಓದಿ ಒಂದು ಸರ್ತಿ, ವೀರಾಂಜನೇಯಂ ಪ್ರಸನ್ನಾಂಜನೇಯಂ ಅಂತೇಳಿ ದಂಡಕವನ್ನು ಓದಿ ನೀವು, ನಿಮಗೆ ಒಳ್ಳೆಯದಾಗತ್ತೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಕನ್ಯಾ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಅಧಿಕವಾಗಿರ್ತಕ್ಕಂಥ ಕೆಲಸವರೇ. ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಕಟ್ಟಡ ಕಾರ್ಮಿಕರಿಗೆ ಶುಭ, ಗುತ್ತಿಗೆದಾರರಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ, ವೈದ್ಯ ವೃತ್ತಿ ಮಾಡ್ತಕ್ಕಂಥ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನವಗ್ರಹ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೆಚ್ಚಗಳ ಮೇಲೆ ಹಿಡಿತ, ಅದಕ್ಕೆ ಪ್ರಯತ್ನ ಮಾಡ್ತೀರಿ, ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಖರ್ಚುಗಳಂತ ಪ್ರಯತ್ನ ಮಾಡ್ತಕ್ಕಂಥದ್ದು. ಇವತ್ತು ದಾಳಿಂಬೆ, ನಿಂಬೆ, ಕಿತ್ತಳೆ ಬೆಳೆಗಾರರಿಗೆ ಶುಭ ವಾತಾವರಣ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದಾಗಲಿ, ಫುಡ್ ಆಗ್ಬೋದು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸು, ವುಡ್ ಮೆಟೀರಿಯಲ್ಸು, ಪ್ಲಾಸ್ಟಿಕ್ ಮೆಟೀರಿಯಲ್ ರೆಡಿಮೇಡ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ನೀವು ಯಾವುದೇ ಶಕ್ತಿ ದೇವತೆ, ಗಂಗಮ್ಮನಾಗಲಿ, ಮಾರಮ್ಮನಾಗಲಿ, ಮಧ್ಯಮ್ಮನಾಗಲಿ, ಶಕ್ತಿ ದೇವತೆಯನ್ನು ಪೂಜಿಸಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮ ಅದೃಷ್ಟ ಸಂಖ್ಯೆ 4, ಅದೃಷ್ಟ ದಿಕ್ಕು ನೈಋತ್ಯ, ಬಣ್ಣ ಕೇಸರಿ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಏನೋ ಒಂದು ವ್ಯವಹಾರದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಮಿತ್ರರಿಂದ ಬೇರೆ ಸಹಾಯ ಬರ್ತದೆ. ಗುಡಿ ಕೈಗಾರಿಕೆಯಲ್ಲಿ ಲಾಭ, ಕರಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ತೋಟಗಾರಿಕೆಯಲ್ಲಿ ಉತ್ತಮ ಪ್ರಗತಿ ಇರತಕ್ಕಂಥದ್ದು. ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮಾನ್ ದಂಡಕವನ್ನು ಪಠಿಸುವ ಕೇಳಿ. 7 ಅದೃಷ್ಟ ಸಂಖ್ಯೆ ಉತ್ತರಾರ್ಧಿಕ ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ದುಡಿಮೆಗೆ ತಕ್ಕ ಪ್ರತಿಫಲ,
ಆರೋಗ್ಯದಲ್ಲಿ ಸುಧಾರಣೆ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಹತ್ತಿ ಬೆಳೆಗಾರರು ಈ ಮೆಣಸಿನಕಾಯಿ, ಈ ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ ಬೆಳೀತಾರಲ್ಲ, ಅವರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಸ್ವೀಟ್ ಕಾರ್ನು ಬೆಳೀತಕ್ಕಂಥವ್ರು, ಸೀಡ್ಸು ಅಂದರೆ ಜೋಳ ಸೀಡ್ಸ್, ಯಾವುದೇ ಒಂದು ವಿಷಯ ಸೀಡ್ಸಲ್ಲಿ ಪ್ರತಿಷ್ಠಿತ ಕಂಪ್ನಿಗಳ ಸೀಡ್ಸಲ್ಲಿ ಯಾರು ಬೇರೆ ಮಾಡ್ತಾ ಇರ್ತಾರೆ ಆ ರೈತರಿಗೆ ಉತ್ತಮವಾದ ಪ್ರಗತಿ ಇರ್ತಕ್ಕಂಥದ್ದು. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರು ಬೆಳೆ ದಿನ. ಗಣಪತಿಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಬೆಳೆಯ ದೃಷ್ಟಿ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಕರಕುಶಲಕರ್ಮಿಗಳು, ಸ್ವೋದ್ಯೋಗಿಗಳು, ಗುಡಿಕೈಗಾರಿಕರಿರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ, ಅಣಬೆ ಬೇಸಾಯ, ದ್ರಾಕ್ಷಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ ಇದು. ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರು, ಈ ವಸ್ತ್ರ ವಿನ್ಯಾಸಕರು, ಟೈಲರ್ಗಳವರಿಗೆಲ್ಲ ಬಿಡುವುದ ಕೆಲಸ ಇರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಈ ದಿನ ವ್ಯತ್ಯಯ ಕಾಣ್ತದೆ, ಆದರೂ ಸಹ ಮಾಮೂಲಿ ಆದಾಯದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಶುಭ ಚಿಂತನೆಯ ದಿನ. ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶಿ, ಹೈನುಗಾರಿಕೆಯಿಂದ ಲಾಭ. ಈ ಆಟೋಮೊಬೈಲ್ಸು, 2 ವೀಲರ್ಸ್ ಸ್ಪೇರ್ ಪಾರ್ಟ್ಸ್ ಮಾಡ್ತಕ್ಕಂಥವ್ರು, 4 ವೀಲರ್ ಸ್ಪೇರ್ಸ್ ಮಾಡ್ತಕ್ಕಂಥವ್ರು, ಈ ಶೋರೂಮ್ಗಳವರು, ಈ ವೆಹಿಕಲ್ ಸಂಬಂಧಿಸ್ತಕ್ಕಂಥ ಎಲ್ಲ ಅಂಗಡಿಗಳವರೆಗೂ ಇವತ್ತು ಶುಭಕರವಾಗಿರ್ತಕ್ಕಂಥ ದಿನ. ನೀವು ಕಾಲಭೈರವ ಅಷ್ಟಕವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನೀಲ ದೃಷ್ಟವನ್ನು. ಮೀನರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೆಚ್ಚಗಳ ಮೇಲೆ ಹಿಡಿತ, ಮಕ್ಕಳಿಂದ ಶುಭ, ಕಟ್ಟಡ ಕಾರ್ಮಿಕರಿಗೆ ಶುಭ, ತೆಂಗು ಅಡಿಕೆ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಿತ್ತನೆ ಬೀಜ, ಗೊಬ್ಬರ ಮಾಡ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಕೆಮಿಕಲ್ಸ್ ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆ ಆದಾಯ ಇರ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸತ್ವ ಕೇಳಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣಾತ್ಮರಿ. ಇದು ದ್ವಾದಶ ರಾಶಿಗಳ 5 ದಿನದ ಗೋಚಾರ ಫಲ ಆಗಿರ್ತಕ್ಕಂಥದ್ದು. ಆತ್ಮರೇ, ತಮಗೆಲ್ಲರಿಗೂ ಇದನ್ನು ಮಂಗಳವಾರ ಆ ಸುಬ್ರಹ್ಮಣ್ಯ ಸ್ವಾಮಿಯ ದಯದಿಂದ, ಆ ಅಂಗಾರಕನ ದಯದಿಂದ ನೀವು ಹಿಡಿದಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲೂ ಯಶಸ್ವಿಯಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ವೀಕ್ಷಕರು ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ.